ಈ ಒಂದು ಸ್ಪೇಸ್ ಏನಿದೆ ಇದು ಜಾಸ್ತಿ ನಮ್ಮ ಮನೆಯಲ್ಲಿ ಯೂಸ್ ಆಗುವಂಥ ಸ್ಪೇಸು. ಅಲ್ಲಿ ಮೇಲೆ ನನಗೂ ಇಟ್ಟಿಕ್ಸಲ್ಲ, ನಮ್ಮ ಆಂಟಿಗೂ ಇಟ್ಟಿಕ್ಸಲ್ಲ, ಹಂಗಲ್ಲಿ ಏನೂ ಇಟ್ಟಿಲ್ಲ ನಾವು. ಇದೇನು ಗೊತ್ತಾ, ಆ್ಯಕ್ಚುಲಿ ಬೀಟ್ರೋಟ್, ಕ್ಯಾರೆಟ್ ಹಾಗೂ ಕ್ಯೂಕ್ಯೂಂಬರ್. ನನಗಿದು ಓಪನ್ ಮಾಡೋಕ್ಕೆ ಭಯ ಆಗುತ್ತೆ ಗೈಸ್ ಅಡುಗೆ ಮಾಡೋವಾಗ, ಯಾಕಂತಂದರೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮುದ್ದುಗೌಡ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ಈ ವಿಡಿಯೋ ಏನು ಅಂತ ತಮ್ಮನೇಲಿ ನೋಡಿರ್ತೀರ. ಏನಂತಂದರೆ ನನ್ನ ಕಿಚನ್ ಟೂರ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯ ಕಿಚನ್ ಹೇಗಿದೆ ಆ್ಯಂಡ್ ಆಲ್ಸೋ ಈ ಫ್ಲೋರ್ ಏನಿದೆ ಅದು ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ ಏನೇನಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಸಾಕಷ್ಟು ಜನ ಹೋಮ್ ಟೂರಿಗೆ ಕೇಳ್ತಾ ಇದ್ದೀರಾ, ಆದಷ್ಟು ಬೇಗ ಹೋಮ್ ಟೂರ್ ಕೂಡ ಬರುತ್ತೆ, ಕಾಯ್ತಾ ಇರಿ. ಫಸ್ಟು ಆ ಕಡೆಯಿಂದ ಈ ಕಡೆ ಬಂದ. ಸೊ ಈ ಫ್ಲೋರಿಗೆ ಏನಪ್ಪ ಅಂತಂದರೆ ಡೈರೆಕ್ಟ್ ಮೇಲ್ಗಡೆ ಗ್ಲಾಸ್ ಇದೆ ಕಣ, ಡೈರೆಕ್ಟ್ ಸನ್ಲೈಟು ಡೈರೆಕ್ಟ್ ಬೀಳುತ್ತೆ. ಆ್ಯಂಡ್ ಆಲ್ಸೋ ಮಳೆ ಏನಾದರೂ ಬಂದರೂ ಕೂಡ ನಮ್ಗೆ ವಿಸಿಬಲ್ ಆಗಿ ನೋಡ್ಬೋದು. ಸೊ ಮೇಲ್ಗಡೆ ಕಂಪ್ಲೀಟ್ಲಿ ಗ್ಲಾಸ್ ಇದೆ, ಅಂದರೆ ಇಲ್ಲೂ ಅಷ್ಟೇ ಇಷ್ಟು ಫುಲ್ಲು ಗ್ಲಾಸ್ ಇದೆ. ಆ್ಯಂಡ್ ಇಲ್ಲಿರೋಂಥ ಪ್ಲ್ಯಾಂಟ್ಸ್ ಕಂಪ್ಲೀಟ್ ರಿಯಲ್ ಪ್ಲ್ಯಾಂಟ್ಸ್. ಆ್ಯಂಡ್ ಇದು ಎಲೆ ನಾವು ಹಾಕಿರೋದು ಇವಾಗ ಚಿಗುರುತ್ತಾ ಇದೆ. ಸೊ ಇದೆಲ್ಲ ಫುಲ್ ಕಂಪ್ಲೀಟಾಗಿ ಪ್ಲ್ಯಾಂಟ್ಸ್ಗಳನ್ನ ಇಟ್ಬಿಟ್ಟಿದ್ದೀವಿ. ಆ್ಯಂಡ್ ಆಲ್ಸೋ ಈ ಒಂದು ಸ್ಪೇಸ್ ಏನಿದೆ ಇದು ಜಾಸ್ತಿ ನಮ್ಮ ಮನೆಯಲ್ಲಿ ಯೂಸ್ ಆಗುವಂಥ ಸ್ಪೇಸು. ಎಲ್ಲರೂ ಬಂದು ಕುತ್ಕೊತಾರೆ ಆ್ಯಂಡ್ ಆಲ್ಸೋ ಒಟ್ಟಿಗೆ ಊಟ ಮಾಡ್ತೀವಿ. ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗೋದೇ ಈ ಒಂದು ಸ್ಪೇಸ್ ಎಲ್ರಿಗೂ. ಆ್ಯಂಡ್ ಇಲ್ಲಿ ನಾವು ಏನು ಅಂತಾರೆ, ಇದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತೀನಿ. ಒಂದು ಪಿಕಲ್ ಇದೆ, ಒಂದು ಶುಗರ್ ಇದೆ, ಒಂದು ಪೆಪ್ಪರ್ ಇದೆ, ಇನ್ನೊಂದರಲ್ಲಿ ಸಾಲ್ಟ್ ಇದೆ. ಸೊ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಊಟಕ್ಕೆ ಇಲ್ಲೇ ಹಾಕೊಂಡು ತಿನ್ನಲಿ ಅಂತ. ಆ್ಯಂಡ್ ವಾಟರ್ ಇಟ್ಟಿರ್ತೀವಿ. ಆ್ಯಂಡ್ ಇನ್ನೇನಾದರೂ ಮಿಸ್ಸಿಂಗ ಇಲ್ಲಿ ಅಂದರೆ ನಾರ್ಮಲಾಗಿ ಎಲ್ಲ ವ್ಲಾಗ್ ಮಾಡುವಾಗ ಅದು ಇದು ಡಂಪ್ ಮಾಡಿಬಿಟ್ಟಿರ್ತೀವಿ. ಬಟ್ ಇವಾಗ ಆರ್ಗನೈಸ್ಡ್ ಮಾಡಿ ನಾನು ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇದೆರಡು ಏನಪ್ಪ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ, ಇದು ಗ್ಲಾಸ್ ಇದೆ ಅಲ್ಲ ಡೈನಿಂಗ್ ಟೇಬಲು. ಸೊ ಡೈರೆಕ್ಟ್ ಏನು ಬಿಸಿ ಇಡೋಕ್ಕಾಗಲ್ಲ ಇದ್ರ ಮೇಲೆ. ಸೊ ಹಾಗಾಗಿ ಇದು ಹಾಗೆ ಇದ್ರ ಮೇಲೆ ಏನಾದರೂ ಇಟ್ಕೊಂಡು ಸರ್ವ್ ಮಾಡಿಕೊಂಡು ತಿನ್ನೋ ಥರ ಅಂತ. ಇಲ್ಲಿ ಟೋಟಲ್ 6 ಚೇರ್ಸ್ ಡೈನಿಂಗ್ ಟೇಬಲ್ ಇದೆ. ಇದು ಪುಟ್ಟದಾಗಿ ಚಿಕ್ಕವಾಗಿ ಚೆನ್ನಾಗಿದೆ. ಆ್ಯಂಡ್ ಇದೆಲ್ಲ ರಿಯಲ್ ಪ್ಲ್ಯಾಂಟ್ಸ್ ನಾನು ಹೇಳ್ದಾಗೇ. ಆ್ಯಂಡ್ ಇವಾಗ ಇದು ಚಿಗುರುತ್ತಾ ಇದೆ ನೋಡಿ. ಈ ಪ್ಲ್ಯಾಂಟ್ ನೆನಪಿದೆಯಾ ನಿಮಗೆ? ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಇದು ಯಾವ ಪ್ಲ್ಯಾಂಟ್ ಅಂತ. ಆ್ಯಂಡ್ ಇದಿಷ್ಟು ನಮ್ಮ ಈ ಕಡೆ ಸ್ಪೇಸಿಂಗ್. ಇನ್ಸ್ಟೆಡ್ ಆಫ್ ಪ್ಲೇನ್ ವಾಲ್ ಬದಲು ಈ ಥರ ಬ್ರಿಕ್ ಡಿಸೈನಲ್ಲಿ ಒಂಥರ ಅಸ್ಥೆಟಿಕ್ ಆಗಿ ಚೆನ್ನಾಗಿ ಕಾಣಿಸುತ್ತಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫುಲ್ಲು ಗ್ಲಾಸ್ ಇದೆ. ಅದಾಗಿದ ನಂತರ ಸೊ ಇಲ್ಲಿ ಟೋಟಲ್ 1 2 3 4 5 6 7 8 9 10 ಪ್ಲ್ಯಾಂಟ್ಸ್ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನಮ್ಮ ಮನೆಯ ಪುಟ್ಟು ದೇವರ ಮನೆ ನೋಡ್ಬೋದು. ಜಾಸ್ತಿ ಎಂಥ ಫೋಟೋಸು ಇಟ್ಟಿಲ್ಲ. ನಮ್ಮ ಮನೆ ದೇವರು ಶಿವಪ್ಪ ಹಾಗೂ ಪಾರ್ವತಮ್ಮ. ಆ್ಯಂಡ್ ಇಲ್ಲಿ ಕಳಶ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೊಂದು ವಿಘ್ನ ವಿನಾಶಕ ಬೆಳ್ಳಿ, ಅಂದರೆ ಇದೆಲ್ಲ ಸಿಲ್ವರ್ದೇನೆ. ಇದರಲ್ಲಿ ಇಲ್ಲೊಂದು ಗಣಪತಿ ಇದೆ. ಆ್ಯಂಡ್ ಇಲ್ಲಿ ನಮ್ಮ ಗುರುಗಳು ರಾಯರಿದ್ದಾರೆ. ಸೊ ಇದಿಷ್ಟೇ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಯಾರು ತೆಗೆದು ಅಲ್ಲಿ ಹಾಕ್ತಿದ್ದಾರೆ. ಸೊ ಇದಿಷ್ಟು ಸಿಂಪಲ್ಲಾಗಿ ನಮ್ಮ ದೇವ್ರ ಮನೆ ಹೇಗೆ ಅನಿಸ್ತು. ಸೊ ಇಲ್ಲೂ ಅಷ್ಟೇ ಬ್ಯಾಕ್ ಸೈಡ್ ಫುಲ್ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಹಾಫ್ ಆಫ್ ದ ಕಿಚನ್ ಈ ಥರ ವಾಲ್ ಬರುತ್ತೆ. ಆ್ಯಂಡ್ ಇದಾದಮೇಲೆ ನಾರ್ಮಲ್ ವಾಲ್ ಕಂಟಿನ್ಯೂ ಆಗುತ್ತೆ. ಸೊ ಇದಿಷ್ಟು ನಮ್ಮ ದೇವರ ಮನೆ ಅಷ್ಟೇ. ನಾನು ಸಾಕಷ್ಟು ಕೇಳಿದ್ದೆ ದೇವ್ರ ಮನೆಗೆ ಡೈರೆಕ್ಟ್ ಸನ್ಲೈಟ್ ಬಿದ್ದರೆ ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು. ಸೊ ನೀವು ನೋಡ್ಬೋದು ಇಲ್ಲೂ ಕೂಡ ಡೈರೆಕ್ಟಾಗಿ ಬೀಳುತ್ತೆ. ಇವಾಗ ಆಲ್ರೆಡಿ ಟೈಮು 4 ಗಂಟೆ ಆಗಿರೋದ್ರಿಂದ ಬಿಸಿಲು ಆ ಕಡೆ ಹೋಗ್ಬಿಟ್ಟಿದೆ. ಇಲ್ಲಾಂತಂದರೆ ಡೈರೆಕ್ಟ್ ಇಲ್ಲೇ ಬೀಳ್ತಾ ಇರುತ್ತೆ. ಸೊ ಚೆನ್ನಾಗಿ ಅನಿಸುತ್ತೆ. ಆಲ್ಸೋ ಅದರಿಂದ ಎಕ್ಸ್ಟ್ರಾ ಬೇಕು ಅಂತ ಹೇಳ್ಬೋದು ಇಲ್ಲಿ ಈ ಏರಿಯಾಗೆ. ಸೊ ಇದಿಷ್ಟು ನಮ್ಮ ದೇವರ ಮನೆ. ಇದು ಗ್ರಾಸರಿ ಸ್ಟೋರೇಜ್ ಸ್ಪೇಸ್ ಆಗಿರುತ್ತೆ. ಸೊ ನನಗಿದು ಓಪನ್ ಮಾಡೋಕ್ಕೆ ಭಯ ಆಗುತ್ತೆ ಗೈಸ್ ಅಡುಗೆ ಮಾಡೋವಾಗ, ಯಾಕಂತಂದರೆ ಇದು ತುಂಬ ವೆಯ್ಟ್ ಇರುತ್ತಲ್ಲ. ಸೊ ಸ್ವಲ್ಪ ಬಗ್ದಂಗೆ ಆಗುತ್ತೆ. ಇದೆಲ್ಲ ಗ್ಲಾಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಭಯ. ಆ್ಯಂಡ್ ಇದೆಲ್ಲ ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದು. ಸಾಕಷ್ಟು ಜನ ಲಿಂಕ್ಸ್ ಕೇಳಿದ್ದೀರ ಇದ್ರದ್ದು. ನಾನು ಆ್ಯಕ್ಚುಲಿ 4 ಸೈಜಸ್ ಇದೆ ನನ್ನ ಹತ್ರ. ಇದು ಅಷ್ಟೇ. ಇದು ಪರ್ಫೆಕ್ಟ್ 1 kg ಹಿಡಿಯುತ್ತಿದ್ದು. ಸೊ ಈ ಥರದ್ದು ಒಂದು 6 ಪೀಸಸ್ ಇದೆ ನನ್ನ ಹತ್ರ. ಆ್ಯಂಡ್ ಇದು 1.5 kg ಹಿಡಿಯುತ್ತಿದ್ದು. ಇಷ್ಟು ದೊಡ್ಡದು. ಇದು 2 ಸೆಟ್ ಇದೆ, ಅಂದರೆ 6 6 12 ಇದೆ.
ಆ್ಯಂಡ್ ಇದು ಪುಟಾಣಿ ಸ್ಪೈಸಸ್ಗಳು ಇಟ್ಕೊಳ್ಳೋದು. ಇದು ಸಾಸಿವೆ, ಏಲಕ್ಕಿ, ಎಳ್ಳು, ಏನು ಲವಂಗ, ಜೀರಿಗೆ, ಆಮೇಲೆ ಇದು ಗರಂ ಮಸಾಲ, ಟರ್ಮರಿಕು, ತುಪ್ಪ, ಸಣ್ಣ ಪುಟ್ಟದ್ದು ಬೇಕಾಗಿರೋವಂಥದ್ದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಒಂದು ಸೆಟ್ ಕಂಪ್ಲೀಟ್ 12 ಬರುತ್ತೆ ಇದರಲ್ಲಿ. ಆ್ಯಂಡ್ ಇದರಲ್ಲಿ ಮೇ ಬಿ ಇದು ನನಗೆ ಅಷ್ಟು ನೆನಪಿಲ್ಲ, 300 ಗ್ರಾಮ್ಸ್ ಮೇ ಬಿ ಇರ್ಬೋದು ಇದ್ರದ್ದು ಸ್ಪೇಸಿಂಗ್ ಸ್ಟೋರೇಜ್ದು, ಬಟ್ ಐ ಡೋಂಟ್ ರಿಮೆಂಬರ್. ಇದು ನಾನು ಒಂದು ಸೆಟ್ ಅಂದರೆ ಈ ಥರ ಶೇಪಿಂಗ್ದು ಒಂದು ಸೆಟ್ ತೊಗೊಂಡಿದ್ದೆ ನಾನು. ಆ್ಯಂಡ್ ಈ ಥರ ಶೇಪಿಂಗ್ದು ನಾನು 3 ತೊಗೊಂಡಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು 3 ಇದೆ ಆ್ಯಂಡ್ ಇದು 6 ಇದೆ. ಇದು ಒಂದು ಸೆಟ್ಟು, ಇದು ಒಂದು ಹಾಫ್ ಸೆಟ್ ಆ ಥರ. ಸೊ ಇದರಲ್ಲಿ ಸ್ಪೈಸಸ್ ಇಟ್ಕೊಂಡಿದ್ದೀನಿ, ಅಂದರೆ ಮಸಾಲೆಗೆ ಏನೇನು ಬೇಕದು, ಕಸ್ತೂರಿ ಮೇಥಿ, ಈ ಥರ ಏನು ಸ್ಟಾರ್ ಹೂವು, ಜೀರಿಗೆ, ಮೆಣಸು, ಖಾರದ ಪುಡಿ, ಗರಂ ಮಸಾಲ, ಆಮೇಲೆ ಬೇ ಲೀವ್ಸು ಅದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಜಾಸ್ತಿ ಯೂಸ್ ಮಾಡಲ್ಲ, ಅಂದರೆ 1 kg ಸಾಕು ಅನ್ನೋವಂಥದ್ದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಪಲ್ಸಸ್ ಆಲ್ಮೋಸ್ಟ್ ಆಫ್ ದ ಟೈಮ್ ಪಲ್ಸಸ್ನೇ 1 kgದು ಇಟ್ಬಿಟ್ಟಿದ್ದೀನಿ ನಾನಿಲ್ಲಿ ಕಂಪ್ಲೀಟು. ಅದಾದಮೇಲೆ ಆರ್ಲಿಕ್ಸ್, ಅದು ಚಿಯಾ ಸೀಡ್ಸ್, ಅದು ಇದು ಎಲ್ಲ ಇದೆ ಇನ್ನು. ಆ್ಯಂಡ್ ಇದು ಕಂಪ್ಲೀಟಾಗಿ ನೀವು ನೋಡ್ತಾ ಇರ್ಬೋದು, ಏನು ಕಡಲೆ ಹಸಿಟ್ಟು, ಸಾಂಬಾರು ಪೌಡರು, ಕಾಳುಗಳು, ಸಕ್ಕರೆ, ಆಮೇಲೆ ಇಲ್ಲೂ ಇದೆ ಕಂಪ್ಲೀಟ್ ಸೆಟ್ಟು, ಬೇಳೆ, ರವೆ. ವಿನೋದೊಂದು ಫೋನ್ ಬಂತು ಗೈಸ್. ಅದಾದ್ಮೇಲೆ ಇಲ್ಲಿ ಮೇಲ್ಗಡೆ ಓಟ್ಸು, ಡ್ರೈ ಫ್ರೂಟ್ಸು, ಹನಿ ಅದಿಟ್ಟಿದ್ದೀನಿ ಮೇಲ್ಗಡೆ. ಇದಿಷ್ಟು ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಒಂದು ತರಿಸ್ಕೊಂಡಿದೆ ನೋಡಿ, ಇದು ಹೆಂಗಂತಂದಿದ್ರು 4-in-1 ಥರ. ಒಂದರಲ್ಲಿ ಹುರ್ಗಡ್ಲೆ ಇಟ್ಕೊಂಡಿದ್ದೀನಿ, ಒಂದರಲ್ಲಿ ಕಡಲೆ ಇಟ್ಕೊಂಡಿದ್ದೀನಿ, ಹಾಗೆ ಒಂದರಲ್ಲಿ ಮೆಂತ್ಯ ಇಟ್ಕೊಂಡಿದ್ದಾರೆ. ಇದಿಷ್ಟು ನಮ್ಮ ಪುಟ್ಟು ಯುಟಿಲಿಟಿ ಏರಿಯಾ. ಇದಾಗಿದ ಮೇಲೆ ಇದು ನಮ್ಮ ಮನೆಯ ಫ್ರಿಡ್ಜ್. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ತೀರ ನೀವು, ಈ ಥರ ಒಂದು ನೋಟ್ ಬರಿತಾ ಇರ್ತೀವಿ, ಎಲ್ಲರೂ ಬರಿತಾ ಇರ್ತೀವಿ, ಮನೇಲಿ ಇರೋರು ಎಲ್ಲರೂ ಬರಿತಾ ಇರ್ತೀವಿ, ಅವ್ರಿಗೆ ಏನೇನು ಅನಿಸ್ತಂತೆ. ಇವತ್ತು ಇದು ನಾನು ಬಂದಿದ್ದೀನಿ. ನಮ್ಮನೆ ಡಬಲ್ ಡೋರ್ ಫ್ರಿಡ್ಜ್, ಅಂದರೆ ಲೆಫ್ಟ್ ಸೈಡ್ ಇದು ರೆಫ್ರಿಜರೇಟರ್ ಬರುತ್ತೆ, ಅಷ್ಟೇನೂ ಇಟ್ಟಿಲ್ಲ, ಜಾಸ್ತಿ ಐಸ್ ಕ್ಯೂಬ್ಸೇ ಇಟ್ಟಿದ್ದೀವಿ. ಆ್ಯಂಡ್ ಇದು ನೋಡಿ ಒಂದು ಟಿಪ್, ಇದೇನು ಗೊತ್ತಾ, ಆ್ಯಕ್ಚುಲಿ ಬೀಟ್ರೋಟ್, ಕ್ಯಾರೆಟ್ ಹಾಗೂ ಕ್ಯೂಕ್ಯೂಂಬರ್ನ ಪೇಸ್ಟ್ ಮಾಡಿ ಅದನ್ನು ಸೋಸಿಲ್ಲ ನಾನು, ಒಬ್ಬೊಬ್ಬರು ಸೋಸ್ತಾರೆ. ಅದನ್ನು ಐಸ್ ಕ್ಯೂಬ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗು ನೀರೊಳಗಡೆ ಹಾಕ್ಕೊಂಡು ಅದು ಡಿಸಾಲ್ವ್ ಆದಮೇಲೆ ಕುಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತಂತೆ. ಸೊ ಅದನ್ನು ಮಾಡಿ ಇಟ್ಕೊಂಡಿರ್ತೀನಿ, ನಾನು ನಿಶಾ ಕುಡಿತೀವಿ. ಇದು ನಾವು ವಿಯೆಟ್ನಾಮ್ಗೆ ಹೋದಾಗ ತಂದಿದ್ದು ಫ್ರಿಡ್ಜ್ ಮ್ಯಾಗ್ನೆಟು, ಇದು ಕೇರಳಾಗೆ ಹೋದಾಗ ತಂದಿದ್ದು. ಇದು ನಮ್ಮ ಫಸ್ಟ್ ಅದು ಮೆಟಾ ಮೀಟಪ್ಪಲ್ಲಿ ಕೊಟ್ಟಿದ್ದಿದ್ದು ನಿಶಿನ್ಗೆ. ನಂದು ಕಳೆದೋಗಿದೆ, ಮಧುಗೌಡ ಅಂತ ಇತ್ತು ನಂದು. ಸೊ ಇದನ್ನು ಸೇಫಾಗಿ ಎತ್ತಿಟ್ಟಿದ್ದೀನಿ. ನಂದು ಎಲ್ಲ ಮಿಸ್ ಆಗಿಬಿಟ್ಟಿದೆ. ಆ್ಯಂಡ್ ಆಲ್ಸೋ ರಾಮೇಶ್ವರಂಗೆ ಹೋಗಿದ್ದಾಗ, ಅಯೋಧ್ಯೆಗೆ ಹೋಗಿದ್ದಾಗ ಅಲ್ಲಿಂದನೂ ತಂದಿದ್ದೆ ಫ್ರಿಡ್ಜ್ ಮ್ಯಾಗ್ನೆಟು, ಅದು ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಸೊ ನಾವೆಲ್ಲ ಹೋಗ್ತೀವಿ, ಎಲ್ಲ ಕಡೆ ನಾನು ಒಂದೊಂದು ತಂದು ಬಿಡೋಣ ಅಂತ ಫ್ರಿಡ್ಜ್. ಆದಮೇಲೆ ಇದು ನಮ್ಮ ಅಣ್ಣ ನನಗೆ ಬರ್ಡೇಗೆ ಅಂತ ಕೊಡಿಸಿದ್ದು. ಸೊ ಇದನ್ನು ನಾನು ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಇಟ್ಕೊಳಕ್ಕಾಗಿಲ್ಲ, ಹಾಗಾಗಿ ಕಾಯಿಗಳು ಇಟ್ಕೊಂಡಿದ್ದೀನಿ ಅದರೊಳಗಡೆ. ಅದಾದ ನಂತರ ಇದೊಂದು ಡೋರ್ ಇದೆ, ಈ ಡೋರಲ್ಲಿ ಆಚೆ ಹೋಗ್ಬೋದು. ಸೊ ಅಲ್ಲಿಂದ ಸನ್ಲೈಟ್ ಡೈರೆಕ್ಟ್ ಬೀಳುತ್ತೆ. ಸೊ ಇಲ್ಲಿ ಇದು ವಾಷಿಂಗ್ ಏರಿಯಾ, ವೆಸಲ್ಸ್ ವಾಷಿಂಗ್ ಏರಿಯಾ. ಇಲ್ಲೊಂದು ಸಿಂಕ್ ಇದೆ. ಸೊ ಇಲ್ಲೇ ಎಲ್ಲನೂ ವಾಷಿಂಗ್ ಎಲ್ಲ ಮಾಡೋದಿಲ್ಲೇ. ಸೊ ಕಿಚನಲ್ಲೂ ಒಂದು ಸಿಂಕ್ ಇದೆ, ಬಟ್ ಅಲ್ಲೇನೂ ವಾಶ್ ಮಾಡೋದಿಲ್ಲ, ಜಸ್ಟ್ ಇಲ್ಲಿ ಮಾತ್ರ ವಾಷಿಂಗ್. ಡೈರೆಕ್ಟ್ ಊಟ ಮಾಡಿ ಎಲ್ಲ ಇಲ್ಲೇ ತಂದಿರ್ತಾರೆ, ಸೊ ಇಲ್ಲೇ ವಾಷಿಂಗ್ ನಡೆಯುತ್ತೆ. ಸೊ ಇದನ್ನ ಕ್ಲೋಸ್ ಮಾಡಬೇಡ. ಇದಾದ ನಂತರ ಇಲ್ಲಿ ಒಂದು ಸಿಂಕ್ ಇದೆ, ಆ್ಯಂಡ್ ಆಲ್ಸೋ ಇಲ್ಲಿ ವಾಟರ್ ಪ್ಯೂರಿಫೈಯರ್ ಇದೆ. ಸ್ವಲ್ಪ ಇದು ಹೈಟ್ ಆಗಿಬಿಟ್ಟಿದೆ ಅಜ್ಜಿಗಾಗಿ, ನನಗೆ ಸ್ವಲ್ಪ ಅಂದರೆ ಲಾಂಗ್ ಟೈಮ್ ಹಿಡ್ಕೊಂಡು ಕುಡಿಯೋಕ್ಕಾಗಲ್ಲ. ಸೊ ಇಲ್ಲೇನೋ ವಾಷಿಂಗ್ ಮಾಡೋದೇ ಇಲ್ಲ ಗೈಸ್, ಸೊ ಹಂಗಾಗಿ ಸಿಂಕೇನು ಜಾಸ್ತಿ ಯೂಸ್ ಆಗಲ್ಲ. ಇದ್ರ ಕೆಳಗಡೆ ಏನೇನು ನೆಸೆಸರಿ ಐಟಮ್ಸ್ ಇದೆ ಅದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಗ್ಲಾಸಸ್ದು ಆ್ಯಂಡ್ ನಾರ್ಮಲ್ ಏನೇನು ಬೇಕೋ ಸಿಂಪಲ್ಲಾಗಿ ಗ್ಲಾಸ್, ಟೀ ಗ್ಲಾಸ್, ವಾಟರ್ ಗ್ಲಾಸ್ ಅದು ಇಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಫುಲ್ ಪ್ಲೇಟ್ಸ್ ಮತ್ತು ತಟ್ಟೆ ಊಟ ಮಾಡೋಕ್ಕೆ, ಆಯಿತಾ. ಇದಾದ ನಂತರ ಇಲ್ಲಿ ಅದೇ ಮಾಮೂಲಿ ಅಕ್ಕಿ, ಬೇಳೆ, ಅದು ಇದು ಏನೇನು ಬೇಕೋ ಎಲ್ಲ ಬಾಕ್ಸಸ್ಗಳೆಲ್ಲ ಹಾಕಿ ತುಂಬಿ ಇಟ್ಬಿಟ್ಟಿದ್ದೀವಿ. ರಾಗಿ ಹಸಿಟ್ಟು, ಗೋಧಿ ಹಸಿಟ್ಟು, ಅಕ್ಕಿ ಆ ಥರದ್ದು, ಮತ್ತು ಪುಡಿಗಳು ಅದೆಲ್ಲ. ಸೊ ಇಲ್ಲೆಲ್ಲ ತವ ಮತ್ತು ಸ್ವಲ್ಪ ಪಾತ್ರೆಗಳು ಇಟ್ಕೊಂಡಿದ್ದೀವಿ. ಏನದು ಕುಕ್ಕರ್ಗಳಿಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಣ್ಣೆ,
ಹಾಗೆ ಏನು ಕುಟ್ಟಣಿಗೆ ಎಣ್ಣೆ ಬಾಟಲ್ಸ್ ಇದೆಲ್ಲ. ಸೊ ಇಲ್ಲಿ ಎಂತ ಇದೆ, ಇಲ್ಲೂ ಅಷ್ಟೇ ಜಾಸ್ತಿ ಈ ಕಡೆ ಸೈಡ್ ನಾವೇನೂ ಇಟ್ಕೊಂಡಿಲ್ಲ, ಎಲ್ಲ ಖಾಲಿನೇ ಬಿಟ್ಬಿಟ್ಟಿದ್ದೀವಿ. ಏನೋ ಒಂದು ಬಾಕ್ಸಸ್ಗಳು ಅದು ಇದು ಇಟ್ಕೊಂಡು, ಜಾಸ್ತಿ ಇದು ವೈಟ್ ಕೈ ಆಡ್ಸೋಕ್ಕಾಗಲ್ಲ, ಗಲೀಜಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಇಲ್ಲೇನು ಜಾಸ್ತಿ ಮೇಲೆ ಏನೂ ಇಟ್ಕೊಂಡೇ ಇಲ್ಲ ನಾವು. ಇಲ್ಲಿ ಮಾತ್ರ ಏನು ಮಿಕ್ಸಿ ಮತ್ತು ಜಾರ್ಸ್ಗಳಿಟ್ಟಿದ್ದೀನಿ. ಅಲ್ಲಿ ಮೇಲೆ ನನಗೂ ಇಟ್ಟಿಕ್ಸಲ್ಲ, ನಮ್ಮ ಆಂಟಿಗೂ ಇಟ್ಟಿಕ್ಸಲ್ಲ, ಅಲ್ಲಿ ಏನೂ ಇಟ್ಟಿಲ್ಲ ನಾವು. ಸೊ ಅದಾದ್ಮೇಲೆ ಇಲ್ಲೂ ಅಷ್ಟೇ, ಇದ್ರ ಮೇಲ್ಗಡೆನೂ ಏನೂ ಇಟ್ಟಿಲ್ಲ. ಸೊ ಅದು ಬ್ಲೆಂಡರ್ ಒಂದು ಹೊಸದಿದೆ ಅಂದ್ಬಿಟ್ಟು ಅದು ಇಟ್ಬಿಟ್ಟಿದ್ದೀವಿ. ಅದಾಗಿದ್ದ ನಂತರ ಇಲ್ಲೂ ಅಷ್ಟೇ, ಇಲ್ಲಿ ಏನೋ ಜ್ಯೂಸ್ ಮೇಕರ್ಸು, ಬ್ಲೆಂಡರ್ಸು ಎಲ್ಲ ಇದೆ ಇಲ್ಲಿ. ಸೊ ಇಲ್ಲಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದು ಅಷ್ಟೇ ನಮಗೆ ಇಟ್ಟಿಕ್ಸಲ್ಲ ಅಂದ್ಬಿಟ್ಟು ಒಂದದು ಇದಿದೆ ಅಂತ ಸ್ಟೀಮರ್ ಇದೆ, ಅದನ್ನ ಮೇಲೆ ಇಟ್ಟಿದ್ದೀವಿ. ಮತ್ತು ಕೆಟಲ್ ಇದೆ, ಅದು ಮೇಲೆ ಇಟ್ಟಿದ್ದೀವಿ. ಅದಾಗಿದ ನಂತರ ಇದು ಜಾಸ್ತಿ ಯೂಸ್ ಮಾಡೋದು ನಾವು. ಏನಂತ ಅಂದರೆ ಇದರಲ್ಲಿ ಟೀ ಪುಡಿ, ಕಾಫಿ ಪೌಡರ್ ಹಾಗೂ ಶುಗರ್ ಇದೆ. ಸೊ ಇದನ್ನು ಇಲ್ಲಿ ಇಟ್ಟಿದ್ದೀನಿ. ಸೊ ದಟ್ ಎಲ್ರಿಗೂ ಈಸಿ ಆಗಲಿ, ರೆಕ್ಟಿಫೈ ಮಾಡ್ಕೊಂಡು ಯೂಸ್ ಮಾಡೋಕ್ಕೆ. ಅಜ್ಜಿನೂ ಮಾಡ್ಕೊಳ್ತಾ ಇರ್ತಾರೆ. ಎಲ್ಲನೂ ಒಟ್ಟಿಗೆ ಇಟ್ಬಿಟ್ರೆ ಗೊತ್ತಾಗಲ್ಲ ಪಾಪ ಅಜ್ಜಿಗೆ ಎತ್ಕೊಳ್ಳೋಕ್ಕೆ ಯಾವ್ದ್ಯಾವುದು ಅಂತ. ಹಾಗಾಗಿ 3 ಮಾತ್ರ ಸಪ್ರೇಟಾಗಿ ಇಟ್ಟಿದ್ದೀನಿ. ಆ್ಯಂಡ್ ಇದರಲ್ಲಿ ಒಂದರಲ್ಲಿ ಕಲ್ಲುಪ್ಪು, ಒಂದರಲ್ಲಿ ದಪ್ಪ ಉಪ್ಪು ಇಟ್ಟಿದ್ದೀನಿ. ಆ್ಯಂಡ್ ಇದರಲ್ಲಿ ಏನು ನಾರ್ಮಲ್ ಇದು ಮತ್ತು ಇದು ಅದಿಷ್ಟು ಇಟ್ಕೊಂಡಿದ್ದೀವಿ. ಆ್ಯಂಡ್ ನನಗೆ ಈ ಒಂದು ಕೌಂಟರ್ ಟಾಪ್ ಮೇಲೆ ಏನೂ ಇಟ್ಕೊಳ್ಳೋಕೆ ಇಷ್ಟ ಆಗಲ್ಲ. ನಂಗೆ ಹಿಂಗೆ ಫ್ರೀಯಾಗಿ ಖಾಲಿ ಆಗಿರಬೇಕು. ನಮಗೆ ಜಾಸ್ತಿ ಏನೂ ಮೇಲಿರಲ್ಲ. ಆ್ಯಂಡ್ ಇಲ್ಲಿನೂ ಅಷ್ಟೇ ಫುಲ್ ಪಾತ್ರೆ, ಎಲೆಕ್ಟ್ರಿಕ್ ಸ್ಟವ್ವು, ತವಾ, ಆಮೇಲೆ ಬಾಂಡ್ಲಿದು, ತವಾಜು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಸ್ಟೋರೇಜ್. ಹಾಗೆ ಇದು ಟಿಶ್ಯೂ ಬಾಕ್ಸು, ಇದು ಇಲ್ಲಿರಬೇಕು. ಇದರಲ್ಲಿ ಟಿಶ್ಯೂ ಇಲ್ಲ, ಹಾಗಾಗಿ ಇದು ಇಲ್ಲಿದೆ, ಖಾಲಿಯಾಗಿದೆ ಟಿಶ್ಯೂ. ಆ್ಯಂಡ್ ಇದರಲ್ಲಿ ಓವೆನ್ ಇದೆ, ಸಾರಿ ಓವೆನ್ ಇಲ್ಲೇ ಇದೆ. ಆ್ಯಂಡ್ ಇದರಲ್ಲಿ ಇದು ಮಸಾಲೆದು, ಇದರಲ್ಲಿ ಏನೂ ಇಟ್ಟಿಲ್ಲ ಆ್ಯಕ್ಚುಲಿ, ಅಲ್ಲೇ ಇಟ್ಕೊಂಡಿದ್ದೀವಲ್ಲ ಅಂತ. ಇದೆರಡು ಅದು ಹಾಟ್ ಬಾಕ್ಸ್. ಇಲ್ಲಿ ಮೇಲೆ ಎಂತ ಇಟ್ಟಿಲ್ಲ, ಖಾಲಿ ಫುಲ್ಲು. ಸುಮ್ಮನೆ ಯೂಸ್ ಆಗಲ್ಲ, ಏನು ಇಡೋದು ಬೇಡ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ಇಲ್ಲಿ ವೈಟಲ್ಲೆಲ್ಲ ಇಟ್ಕೊಂಡ್ರೆ ಅಡುಗೆ ಮಾಡ್ತಾ ಮುಟ್ಟಿದ್ರೆ ಗಲೀಜಾಗಿದೆ ಅಂದ್ಬಿಟ್ಟು ಏನೂ ಇಟ್ಟಿಲ್ಲ ಜಾಸ್ತಿ. ಎಲ್ಲರೂ ಸ್ವಲ್ಪ ಆದಷ್ಟು ಇಲ್ಲೇ ಕೆಳಗಡೆನೇ ಇಟ್ಕೊಂಡಿದ್ದೀವಿ. ಇಲ್ಲೆಲ್ಲ ಸೌಟು, ಸ್ಪೂನ್ಸು, ಫಿಲ್ಟರ್ಸ್ ಮಾಡೋದು ಎಲ್ಲ ಇದೆ, ಸಿಸರ್ಸು, ನೈಫ್ಸ್ ಅದೆಲ್ಲ. ಇದರಲ್ಲಿ ಬ್ರೇಕ್ಫಾಸ್ಟ್ ಪ್ಲೇಟ್ಸು, ಬೌಲ್ಸು ಈ ಥರ ಇದೆ, ಶಾರ್ಟ್ ಪ್ಲೇಟ್ಸು ಅದೆಲ್ಲ. ಆ್ಯಂಡ್ ಇಲ್ಲಿ ನಾರ್ಮಲ್ ಪಾತ್ರೆಗಳು ಬರ್ತಾ ಇಲ್ಲ, ಒಂದು ನಿಮಿಷ. ಇಲ್ಲಿ ನಾರ್ಮಲ್ ಪಾತ್ರೆಗಳು ಇಟ್ಕೊಂಡಿದ್ದೀವಿ. ಆ್ಯಂಡ್ ಈ ಒಂದು ಎಕ್ಸ್ಟ್ರಾ ಥಿಂಗ್ ಅಂತ ಹೇಳ್ಬೋದು ನಮ್ಮ ಕಿಚನಲ್ಲಿ. ಇಲ್ಲಿ ಅದೇ ಬೇಕಿಂಗ್ಸ್ ಏನೇನು ಬೇಕು ಬೇಕ್ ಮಾಡೋಕ್ಕೆ ಅದೆಲ್ಲ ಕಂಪ್ಲೀಟ್ ಇಲ್ಲಿದೆ. ಬೇಕ್ ಮಾಡೋಂದರೆ ಕೇಕ್ ಮಾಡೋಕ್ಕೆ, ಇಲ್ಲಾಂದರೆ ಏನಾದರೂ ಬೇರೆ ಥರ ಕುಕ್ಕೀಸ್ ಮಾಡೋಕ್ಕೆ ಅದೆಲ್ಲನೂ ಇಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ದಟ್ ಬೇಗ ಸಿಗಲಿ ಅಂತ ಅಂದ್ಬಿಟ್ಟು ಮೇಲೆ. ಇಲ್ಲಿ ಕೆಳಗಡೆ ಎಲ್ಲ ಏನು ಬಾಟಲ್ಸ್ಗಳು, ಆಮೇಲೆ ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋಂಥದ್ದನ್ನ ಇಲ್ಲಿಟ್ಟಿದ್ದೀನಿ. ಬಾಟಲ್ಸ್ಗಳು ಬೇರೆ ಬೇರೆ ಎಂತೆಂತ ಇದೆ, ಸೊ ಅದೆಲ್ಲ ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಇಲ್ಲೊಂದು ಸ್ವಿಚ್ ಬೋರ್ಡ್ ಇದೆ, ಇಲ್ಲಿ ಮಿಕ್ಸಿ ಇಟ್ಕೊಂಡು ರುಬ್ಕೊಳ್ಬೋದು. ಇಲ್ಲೊಂದು ಸ್ವಿಚ್ ಬಾಕ್ಸ್ ಇದೆ ಆ್ಯಂಡ್ ಸಾಕೆಟ್. ಸೊ ಇಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಆಲೂಗಡ್ಡೆ ಇಟ್ಕೊಂಡಿರೋದ್ರಿಂದ ಅಲ್ಲಿ ಕಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ. ಆ್ಯಂಡ್ ಆಲ್ಸೋ ಇಲ್ಲಿ ಮೇಲ್ಗಡೆ ಇದರಲ್ಲಿ ಗ್ರಾಸರೀಸ್ ಏನಾದ್ರು ಸ್ಟೋರ್ ಮಾಡ್ಕೋಬೇಕು ಅಂದರೆ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಗ್ರಾಸರಿ ಸ್ಟೋರಿಂಗು ಆಲ್ಮೋಸ್ಟ್ ಜಾಸ್ತಿ ಏನೋ ಸ್ಟೋರಿಂಗ್ ಥರ ಇಟ್ಕೊಳ್ಳಲ್ಲ ನಾನು, ಖಾಲಿ ಆದಂಗೆ ಅಲ್ಲೆಲ್ಲ ಫಿಲ್ ಮಾಡ್ತಾ ಇರ್ತೀವಿ. ಯಾಕಂದರೆ ಜಾಸ್ತಿ ದಿನ ಇಟ್ಕೊಂಡು ಅದು ಹಾಳಾಗೋದು ಅದೆಲ್ಲ ಬೇಡ ಅಂದ್ಬಿಟ್ಟು ಖಾಲಿ ಆಗ್ತಾ ಇದೆ ಅನ್ನೋದ್ಮೇಲೆ ಎಲ್ಲ ತೊಗೊಂಡು ಸ್ಟೋರ್ ಮಾಡಿಬಿಡ್ತೀನಿ. ಸೊ ಇದು ಅಜ್ಜಿಗೋಸ್ಕರ ಇಟ್ಟಿರೋದು. ಅಜ್ಜಿಗೆ ಅಲ್ಲಿ ನೀರು ಇಟ್ಕೊಂಡು ಕುಡಿಯೋಕ್ಕಾಗಲ್ಲ, ಇಟ್ಟಿಸಲ್ಲ ಅಂತ ಅಂದ್ಬಿಟ್ಟು ಇದರಲ್ಲಿ ನೀರು ಹಾಕಿ ಇಟ್ಟಿರ್ತೀವಿ. ಸೊ ದಟ್ ಓಪನ್ ಮಾಡಿದ್ರೆ ನೀರು ಬರುತ್ತೆ. ಆ್ಯಂಡ್ ಈ ಓವೆನಲ್ಲಿ ಅದು ಇದು ಬೇಯಿಸ್ಕೊಂಡು ನಮ್ಮ ಹಸ್ಬೆಂಡು ತಿಂತಾ ಇರ್ತಾರೆ. ಅಷ್ಟೇ ಗೈಸ್, ನಮ್ಮ ಪುಟ್ಟು ಅಡುಗೆ ಮನೆ ಟೋರ್ ಹೇಗನ್ನಿಸ್ತು. ಇದು ಹೇಳಿಲ್ಲ ನಾನು, ಇದಕ್ಕೆ ಏನಂತ ಕರೀತಾರೆ? ಚಿಮ್ನಿ ಬರ್ತದೆ, ಚಿಮ್ನಿ ಇದು. ಸೊ ಇಷ್ಟೇ ನಮ್ಮ ಪುಟ್ಟು ಕಿಚನ್ ಹೋಮ್ ಟೋರ್. ಸೊ ಹೇಗನ್ನಿಸ್ತು? ಫ್ರೂಟ್ಸ್ ತೋರಿಸಿ ಅಂತ ಹೇಳ್ತಾವನೆ ವಿನೋದ. ಸೊ ಫ್ರೂಟ್ಸು ಆಲ್ಮೋಸ್ಟ್ ನಾವು ಫ್ರೂಟ್ಸ್ ಇಟ್ಟಿರ್ತೀವಿ. ನಾನು, ನಿಶಾ, ನಿಖಿಲ್ ಎಲ್ಲರೂ ತಿಂತಾರೆ ನಮ್ಮ ಮನೆಯಲ್ಲಿ. ಮುತ್ತಣ್ಣ, ವಿನೋದ್ ಅವ್ರುಗಳೆಲ್ಲ ಯಾರು ತಿನ್ನಲ್ಲ, ಮಂಗಳಮ್ಮ, ನಾವೆಲ್ಲ ಸ್ವಲ್ಪ ತಿಂತೀವಿ ಫ್ರೂಟ್ಸ್ ಎಲ್ಲ. ಸೊ ಇದರಲ್ಲಿ ಎಂತ ಇದು ಅಂದರೆ ಏನಾದರೂ ಚಟ್ನಿ, ಏನಾದರೂ ಕಲಸಕ್ಕೆ, ಬೋಂಡ ಗಿಂಡ ಮಾಡೋಕ್ಕೆ ಅಂದ್ಬಿಟ್ಟು ಈ ಥರದ್ದೊಂದು 2 ಇದೆ. ಸೊ ಅಲ್ಲೊಂದು ಇಟ್ಕೊಂಡಿದ್ರೆ ನಾವು ಅದೆಂತ ಜಾಸ್ತಿ ಯೂಸ್ ಮಾಡಿಲ್ಲದೆ ಇರೋವಂಥದ್ದೆಲ್ಲ ಮೇಲ್ಗಡೆ ಇಟ್ಟಿದ್ದೀನಿ.
ಇಷ್ಟೇ ಗೈಸ್, ಟೂರ್ ಅಂತ ಹೇಳ್ತಿದ್ರಿ, ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ಇನ್ನೂ ಏನೇನು ಬೇಕು, ಯಾವ ಥರ ವೀಡಿಯೋಸ್ ಬೇಕು ಅಂತ ತಿಳಿಸಿ ನನಗೆ ಕಾಮೆಂಟ್ಸಲ್ಲಿ. ಆ್ಯಂಡ್ ಅಷ್ಟೇ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ. ಸಬ್ಸ್ಕ್ರೈಬ್ ಟು ಮದನ್ ಮಧು ಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್, ಬಾಯ್.